ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ, ನಮ್ಮ ಮಗು ಮಲಗಿದ್ದ, ಈಗ ಎದ್ದಿದ್ದಾನೆ. ಆರಾಮಾಗಿ ನೋಡ್ತಾ ಇದ್ದಾನೆ ಏನು ಮಾಡ್ತಾ ಇದ್ದೀನಿ ಅಂತ ಮಾತಾಡಿಸಿ. ಇವಾಗ ಅವನಿಗೆ ಮನೆ ಮದ್ದು ಹಾಕಬೇಕು. ನಾವು ಇದನ್ನು ತಿಂಗಳಿಗೊಂದ್ಸಲಿ ಹಾಕ್ತೀವಿ. ಈ ಕಲ್ಲು ಬಂದುಬಿಟ್ಟು ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಈ ಥರ ತರಕ್ಲಿರುತ್ತೆ ಕಲ್ಲಿದು. ಇದಕ್ಕೆ ನಮ್ಮದು ಬ್ರೆಸ್ಟ್ ಮಿಲ್ಕ್ ಏನಿರುತ್ತೆ, ತಾಯಿ ಎದೆಯಲ್ಲಿ ಅಂತಾರಲ್ಲ, ಅದೇನಿರುತ್ತೆ ಅದನ್ನು ತಗೋಬೇಕು. ಅದನ್ನು ತಗೊಂಡು ಇದಕ್ಕೆ ಏನೇನು ಬೇಕಂದರೆ ಜಾಕಾಯಿ, ಉತ್ತುತ್ತೆ, ಅದೇ ಒಣ ಖರ್ಜೂರ, ಆನಂತರ ಇದು ಬಜೆಕೊನೆ ಅಂತಾರಲ್ಲ, ಅದು ಸುಟ್ಕೊಂಡು ಇಟ್ಕೊಂಡಿರಬೇಕು. ಇದು ಬಂದು ಅರ್ಶಿನ ಕೊನೆ, ಇದನ್ನು ಕೂಡ ಸುಟ್ಕೋಬೇಕು. ಇದು ಬಂದು ಬಾದಾಮಿ, ನೆನೆಸಿಟ್ಕೊಂಡಿರ್ತಕ್ಕಂಥ ಬಾದಾಮಿ. ಇದಿಷ್ಟು ಬೇಕು. ಏನಿದನ್ನು ತೆಗೆದ್ಬಿಟ್ಟು ಮಕ್ಕಳಿಗೆ ಕುಡಿಸ್ತೀವಿ ಅದಕ್ಕೆ. ಈಗ ನೋಡಿ, ಈ ಕಲ್ಲಿದೆಯಲ್ಲ, ಆ ಕಲ್ಲು ಮೇಲೆ ನಾನು ಹಾಲನ್ನ ಹಾಕ್ತಾಯಿದ್ದೀನಿ, ಬ್ರೆಸ್ಟ್ ಮಿಲ್ಕ್ನ ಹಾಕ್ತಾಯಿದ್ದೀನಿ. ಇದು ಬಂದು ಜಾಕಾಯಿನ ಸುತ್ಕೋತಾ ಇದ್ದೀನಿ. ಅದು ಕಲರ್ ಚೇಂಜ್ ಆಗಬೇಕು. ಜಾಕಾಯಿ ಬ್ರೆಸ್ಟ್ ಮಿಲ್ಕ್ ವೈಟ್ ಇರುತ್ತಲ್ಲ, ಅದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಆ ಥರ ಸ್ವಲ್ಪ ಒಂದು ಮಗು ತಿಂಗಳ ಮೇಲೆ ಅಳತೆ ಮೇಲೆ ನಾವು ಜಾಕಾಯಿನ ಯೂಸ್ ಮಾಡಬೇಕಾಗತ್ತೆ. ನಮ್ಮ ಮಗು ಯಾವ ತಿಂಗಳಲ್ಲಿ ಎಷ್ಟು ಸುತ್ತು ಕುಡಿಸಿದ್ರೆ ಅದಕ್ಕೆ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಅನ್ನೋದನ್ನು ನೋಡಿ ನಾವು ಮಗುಗೆ ಸುತ್ಕೋಬೇಕಾಗತ್ತೆ. ಇದು ನೋಡಿ ಉತ್ತುತ್ತೆನೂ ಅಷ್ಟೇ. ಉತ್ತುತ್ತೆ ಹಾಕೋದ್ರಿಂದ ಮಕ್ಕಳಿಗೆ ಮೋಷನ್ ಪ್ರಾಬ್ಲಮ್ ಆಗಿರ್ಬೋದು, ಜೀರ್ಣಶಕ್ತಿ ಆಗಿರ್ಬೋದು, ಮೈ ಕಟ್ಟುತ್ತೆ ಅಂತಾರಲ್ಲ, ಅದೇ ಮಕ್ಕಳು ವೆಯ್ಟ್ ಗೇನ್ ಆಗೋದ್ರಿಂದ ಹಿಡಿದು ತುಂಬ ಅನುಕೂಲ ಆಗುತ್ತೆ. ನಂತರ ಬಂದುಬಿಟ್ಟು ಇದು ಬಜೆಕೊನೆ. ಈ ಬಜೆಕೊನೆ ಬಂದು ಜೀರ್ಣಶಕ್ತಿಗೆ ತುಂಬ ಹೆಲ್ಪ್ ಮಾಡುತ್ತೆ. ಮಕ್ಕಳು ಫೀಡ್ ಮಾಡಿರ್ತಾರೆ, ಹಾಲು ಕುಡಿತಾ ಮಲಗಿದ್ದಾಗ ಅದರಿಂದ ಮಗುಗೆ ಜೀರ್ಣ ಆಗಲಿ ಅಂತ ನಾವು ಬಜೆಕೊನೆನ ಹಾಕ್ತೀವಿ. ಇನ್ನು ಬಾದಾಮಿ ಬಂದುಬಿಟ್ಟು ಮಕ್ಕಳು ವೆಯ್ಟ್ ಗೇನ್ ಗೋಸ್ಕರನೇ ಹಾಕೋದು, ಮತ್ತು ಮಕ್ಕಳು ಕಲರ್ ಚೆನ್ನಾಗಿ ಬರ್ತಾರೆ ಅಂತ ನಾವು ಬಾದಾಮಿನ ಹಾಕ್ತೀವಿ. ಇನ್ನು ನಿಮಗೆ ಗೊತ್ತಿರೋ ಥರ ಅರಿಶಿನ ಕೊನೆ ಅಂದರೆ ಆ್ಯಂಟಿಬಯೋಟಿಕ್ ಇರೋದ್ರಿಂದ ಅರಿಶಿನ ಕೊನೆಯಲ್ಲಿ ಯಾವುದೇ ಥರ ಕೆಮ್ಮು, ಶೀತ ಏನೇ ಇದ್ದರೂ ಕೂಡ ಅದು ಒಂದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚುತ್ತೆ ಅಂತ ಹೇಳ್ಬಿಟ್ಟು ಈ ಅರಿಶಿನ ಕೊನೆನ ಯೂಸ್ ಮಾಡ್ತೀವಿ. ಈಗ ನೋಡಿ, ಇದೆಲ್ಲ ತೇಯ್ಕೊಂಡ್ಮೇಲೆ ಈ ಥರ ಬಂದಿರುತ್ತೆ, ಈ ಥರ ಇರುತ್ತೆ. ಕನ್ಸಿಸ್ಟೆನ್ಸಿ ಬಂದು ತುಂಬ ತೆಳುವಾಗೇ ಇರಬೇಕು ಮಕ್ಕಳಿಗೆ. ಈಗ ನೋಡಿ, ನಮ್ಮ ಮಗುಗೆ ಹಾಕ್ತಾಯಿದ್ದೀನಿ. ನಾನು ಯಾವಾಗಲೂ ಒಳ್ಳೆಯಲ್ಲಿ ಹಾಕಲ್ಲ, ಈ ಥರ ಪಿಲ್ಲರಲ್ಲೇ ಹಾಕೋದು. ನೋಡಿ, ಅದು ತುಂಬ ಗಟ್ಟಿ ಇರುತ್ತೆ ಅಂತ ಹೇಳ್ಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೆಳಗಡೆ ಗಟ್ಟಿ ಕೂತ್ಕೊಬಿಟ್ಟಿರುತ್ತೆ. ನೋಡಿ, ಇವನು ಆಟ ಆಡ್ತಿದ್ದಾನೆ, ಅವನು ತಮಟೆ ತೊಗೊಂಡು ಬಡಿತಿದ್ದಾನೆ. ನೋಡಿ, ಈ ಥರ ಮಗು ಬಾಯಿಗೆ ಸ್ವಲ್ಪನೇ ಡ್ರಾಪ್ಸ್ ಥರ ಹಾಕ್ತಾ ಇರಬೇಕು. ನಾವೀಗ ಸಿರಪ್ ಹೇಗೆ ಹಾಕ್ತೀವಿ ಆ ರೀತಿ. ನಾವೇನು ಸಿರಪ್ ಹಾಕ್ತೀವಿ ಆ ರೀತಿ ಹಾಕ್ಕೋಬೇಕು. ನೋಡ್ತಾ ಇದ್ದಾನೆ ನನ್ನನ್ನೇ. ಸ್ವಲ್ಪನೇ ಮಗು ಬಾಯಿಗೆ ಹಾಕ್ತಾ ಬರಬೇಕು ನಾವು. ಈಗ ಒಂದೇ ಸಲ ಹಾಕಿದ್ರೆ ಮಕ್ಕಳಿಗೆ ನೆತ್ತಿಗೇರಿಬಿಡುತ್ತೆ, ಆಮೇಲೆ ವಾಮಿಟ್ ಮಾಡಿಬಿಡ್ತಾರೆ. ವಾಮಿಟ್ ಮಾಡಿದಾಗ ಮೂಗಲ್ಲಿ ಬಾಯಲ್ಲೆಲ್ಲ ಬಂದುಬಿಡುತ್ತೆ. ಇದನ್ನು ಆಲ್ಮೋಸ್ಟು ಕೆಲವೊಬ್ಬರು ಸ್ನಾನಕ್ಕಿಂತ ಮುಂಚೆ ಹಾಕ್ತಾರೆ, ಕೆಲವೊಬ್ಬರು ಸ್ನಾನದ ನಂತರ ಹಾಕ್ತಾರೆ. ನಾನು ಯಾವಾಗಲೂ ಪಾಪುಗೆ ಸ್ನಾನ ಮಾಡಿ ಮಲಗಿ ಎದ್ಮೇಲೆ ಹಾಕೋದು. ಫಸ್ಟೆಲ್ಲ ಎದ್ದ ತಕ್ಷಣ ಬೆಳಗಿನ ಜಾವನೇ ಹಾಕ್ತಾಯಿದ್ದೆ. ಬಟ್ ಈಗ ಅವನಿಗೆ 4 ಮಂತ್ ಕಂಪ್ಲೀಟಾಗಿ 5 ರನ್ನಿಂಗ್ ಇದೆ. ಈಗ ನೋಡಿ, ಇಲ್ಲಿ ಸಿಂಪಲಾಗಿ ತೋರಿಸ್ತಿದ್ದೀನಿ. ಈ ಥರ ಕುಡಿಬೇಕಾದ್ರೆ ಮಕ್ಕಳಿಗೆ ಇದು ತುಂಬ ಶಾರ್ಪಾಗಿರುತ್ತೆ ಸೈಡು. ಈ ಥರ ಎಲ್ಲ ಕುಡಿಸ್ಬೇಕಾದ್ರೆ ಈ ಥರ ಮಗು ಹಿಂಗೆ ಆಡ್ತಾ ಇರುತ್ತೆ, ಆವಾಗ ಮಗುಗೆ ಬಾಯಿ ಕುಯ್ಕೊಳ್ಳೋ ಈ ಥರ ಶಾರ್ಪ್ ಇರೋದ್ರಿಂದ ಇದು ಮಗುಗೆ ಬಾಯಿ ಕುಯ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಸಿರಪ್ ಎಲ್ಲ ತರುವಾಗ ಈ ಥರ ಪಿಲ್ಲರ್ ಎಲ್ಲ ಕೊಟ್ಟಿರ್ತಾರಲ್ವ, ಅದರಲ್ಲಿ ಆರಾಮಾಗಿ ಹಿಂಗೆ ತೊಗೊಂಡ್ರೆ ಇದು ಆರಾಮಾಗಿ ಬರುತ್ತೆ. ಹಂಗೆ ನೋಡಿ, ಈಗ ಅವರು ಆಡಿದ್ರು ಏನು ಮಾಡಿದ್ರು ಏನೂ ಪ್ರಾಬ್ಲಮ್ ಆಗೋಲ್ಲ. ಅವ್ರ ಬಾಯಿಗೂ ಕೂಡ ಯಾವುದೇ ಥರ ಎಫೆಕ್ಟ್ ಆಗೋಲ್ಲ, ಮಗುಗೂ ಕೂಡ ಯಾವುದೇ ಥರ ತೊಂದರೆ ಆಗೋಲ್ಲ. ಈ ಥರ ಪಿಲ್ಲರ್ ಬಂದಿರುತ್ತಲ್ವ, ನಾವು ಯೂಸ್ ಮಾಡ್ಕೋಬೇಕಷ್ಟೇ. ಇದರಿಂದ ಸೈಡಲ್ಲಿ ಶಾರ್ಪ್ ಇರುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಸಿಂಪಲ್ಲಾಗಿ ಈ ಮೆಥಡ್ನ ಯೂಸ್ ಮಾಡ್ಬೋದು. ಸುಮ್ಮನೆ ಇದಕ್ಕೆ ಎಷ್ಟು ನಾವು ಸಿರಪ್ ತರ್ತೀವಿ ಅದರಲ್ಲೆಲ್ಲ ಪಿಲ್ಲರ್ ಬಂದಿರುತ್ತೆ. ಜಸ್ಟ್ ಇದೊಂದು ಮೆಥಡ್ನ ಯೂಸ್ ಮಾಡ್ಕೋಬೇಕಷ್ಟೆ.